ಎಲ್ಲರಿಗೂ ಸ್ವಾಗತ. ಇವತ್ತು ನಾವು ಧಾರ್ಮಿಕ ನಂಬಿಕೆಗಳಲ್ಲಿ ತುಂಬಾನೇ ಮುಖ್ಯವಾದ 3 ವ್ಯಕ್ತಿಗಳ ಬಗ್ಗೆ ಮಾತಾಡ್ತಾ ಇದ್ದೀವಿ. ಅಂದ್ರೆ ಪ್ರಧಾನ ದೂತರಾದ ಮಿಖಾಯೇಲ್, ಗಬ್ರಿಯೇಲ್ ಮತ್ತೆ ರಫಾಯೇಲ್. ಹೌದು. ನಮ್ಮ ಇವತ್ತಿನ ಚರ್ಚೆಗೆ ಪ್ರಧಾನ ದೂತರು ಮಿಖಾಯೇಲ್, ಗಬ್ರಿಯೇಲ್, ರಫಾಯೇಲ್ ಅನ್ನೋ ಲೇಖನ ಆಧಾರವಾಗಿದೆ. ಇದರಲ್ಲಿರೋ ಇಂಟ್ರೆಸ್ಟಿಂಗ್ ವಿಷಯಗಳನ್ನ ಒಟ್ಟಿಗೆ ಸೇರಿ ನೋಡೋಣ. ಖಂಡಿತ. ಆದ್ರೆ ಶುರು ಮಾಡೋ ಮುಂಚೆ ಒಂದು ವಿಷಯ ಸ್ಪಷ್ಟ ಮಾಡ್ಬೇಕು. ನಾವು ದೇವದೂತರು ಅಂತ ಮಾತಾಡ್ತಾ ಇದೀವಿ. ಕ್ರೈಸ್ತ ಧರ್ಮದಲ್ಲಿ ಆಕ್ಚುಲಿ ಇವರನ್ನ ನೇರವಾಗಿ ಸಂತರು ಅಂತ ಪರಿಗಣಿಸಲ್ಲ. ಸಂತ ಅಂದ್ರೆ ಸಾಮಾನ್ಯವಾಗಿ ಮನುಷ್ಯರಾಗಿ ಹುಟ್ಟಿ ವಿಶೇಷ ಧಾರ್ಮಿಕ ಜೀವನ ನಡೆಸಿ ಪವಾಡ ಮಾಡಿದವ್ರಿಗೆ ಕೊಡೋದು. ಇವರು ದೇವದೂತರು. ಅದು ನಿಜ. ಆದ್ರೂ ಜನರಲ್ಲಿ, ಭಕ್ತಿಯಲ್ಲಿ ಅವರಿಗೆ ಸಿಗೋ ಗೌರವ ಇದೆಯಲ್ಲ, ಹೌದು ಹೌದು, ಅದು ಸಂತರಿಗೆ ಸಮಾನ, ಕೆಲವೊಮ್ಮೆ ಹೆಚ್ಚೇನೋ ಅನ್ಸುತ್ತೆ. ಯಾಕೆ? ಕಾರಣ ಸಿಂಪಲ್. ಬೈಬಲ್ನಲ್ಲಿ ನೋಡಿ, ಹಳೆಯ ಒಡಂಬಡಿಕೆ, ಹೊಸ ಒಡಂಬಡಿಕೆ ಎರಡರಲ್ಲೂ ಇವರ ಹೆಸರುಗಳು ಬರುತ್ತೆ. ದೇವರ ಇತಿಹಾಸದ ಮುಖ್ಯ ಘಟ್ಟಗಳಲ್ಲಿ ಇವರ ಪಾತ್ರಗಳು ದೊಡ್ಡದು. ದೇವರ ಮೆಸೇಜ್ ತಲುಪಿಸೋದು, ದೇವರ ಜನರನ್ನ ಕಾಪಾಡೋದು, ದಾರಿ ತೋರಿಸೋದು, ಹೀಗೆ. ಅಂದ್ರೆ ಟೆಕ್ನಿಕಲಿ ಸಂತರು ಅಲ್ದಿದ್ರೂ ಅವರ ಪ್ರಾಮುಖ್ಯತೆ ತುಂಬಾನೇ ಇದೆ. ಖಂಡಿತವಾಗಿಯೂ. ಮಿಖಾಯೇಲ್ ಅಂದ್ರೆ ರಕ್ಷಕ, ಗಬ್ರಿಯೇಲ್ ಮುಖ್ಯ ಸಂದೇಶವಾಹಕ, ಆಮೇಲೆ ರಫಾಯೇಲ್ ಗುಣಪಡಿಸೋರು, ಮಾರ್ಗದರ್ಶಕರು, ಈ ತರ ಬೇರೆ ಬೇರೆ ಪಾತ್ರಗಳು. ಓಕೆ, ಸ್ಪಷ್ಟವಾಯ್ತು. ಹಾಗಾದ್ರೆ ಒಂದೊಂದಾಗಿ ನೋಡೋಣವಾ? ಮೊದಲು ಬಹುಶಃ ಎಲ್ಲರಿಗೂ ಹೆಚ್ಚು ಗೊತ್ತಿರೋ ಸಂತ ಮಿಖಾಯೇಲ್ ಬಗ್ಗೆ ಶುರು ಮಾಡೋಣ. ಸರಿ. ಮಿಖಾಯೇಲ್ ಅಂದ್ರೆ ದೇವರ ಹಾಗೆ ಇರುವವರು ಯಾರು ಅಂತ ಅರ್ಥ ಅಲ್ವಾ? ಹೌದು, ಅಥವಾ ದೇವರಿಗೆ ಸಮಾನರು ಯಾರು ಅಂತ. ಇದೊಂದ ಹೆಸರಲ್ಲ, ಒಂಥರ ಘೋಷಣೆ ತರ ಇದೆ. ಖಂಡಿತ. ಇದು ಪ್ರಶ್ನೆ ರೂಪದಲ್ಲಿದ್ರೂ ದೇವರ ಶ್ರೇಷ್ಠತೆಯನ್ನ ಸಾರೋ ವಾಕ್ಯ. ಕಥೆಗಳ ಪ್ರಕಾರ ಸ್ವರ್ಗದಲ್ಲಿ ಲೂಸಿಫರ್ ಅಂದ್ರೆ ಸೈತಾನ ದೇವರಿಗೆ ಎದುರು ಬಿದ್ದಾಗ, ದಂಗೆ ಎದ್ದಾಗ, ಹೌದು, ಆಗ ಮಿಖಾಯೇಲರೇ ಈ ಪ್ರಶ್ನೆ ಕೇಳಿ ದೇವರಿಗೆ ನಿಷ್ಠರಾಗಿದ್ದ ದೇವದೂತರ ಸೈನ್ಯವನ್ನ ಮುನ್ನಡೆಸಿ ಲೂಸಿಫರ್ನನ್ನು, ಅವನ ಕಡೆಯವರನ್ನು ಸ್ವರ್ಗದಿಂದ ಹೊರಹಾಕಿದ್ರು ಅಂತ ನಂಬಿಕೆ. ಅದಕ್ಕೇನಾ ಅವರನ್ನ ಸ್ವರ್ಗದ ಸೈನ್ಯದ ಅಧಿಪತಿ ಅನ್ನೋದು? ನಿಖರವಾಗಿ ಅದೇ ಕಾರಣಕ್ಕೆ. ಹಳೆ ಒಡಂಬಡಿಕೆಯಲ್ಲಿ ಕೂಡ ಇವರ ಪಾತ್ರದ ಬಗ್ಗೆ ಹೇಳಿದವ ಲೇಖನದಲ್ಲಿ. ಇಸ್ರೇಲ್ ಜನರಿಗೆ ಅವರು ಕೇವಲ ದೇವದೂತರಲ್ಲ, ಅಲ್ಲ, ಅವರ ವಿಶೇಷ ರಕ್ಷಕರು. ಹೌದು. ಕಷ್ಟಕಾಲದಲ್ಲಿ ಸಮಾಧಾನ ಹೇಳೋದು, ಪರ್ಷ್ಯ ಸೆರೆಯಿಂದ ಪಾರು ಮಾಡೋಕೆ ಸಹಾಯ ಮಾಡೋದು, ಆಮೇಲೆ ಮಕ್ಕಬೀಯರ ಯುದ್ಧದಲ್ಲಿ ಗೆಲ್ಲೋಕೆ ಕಾರಣರಾದ್ರು ಅಂತಾನೂ ಇದೆ. ಅವರ ರಕ್ಷಣಾ ಪಾತ್ರ ಅಲ್ಲಿ ಸ್ಪಷ್ಟವಾಗಿ ಕಾಣುತ್ತೆ. ಹೌದು. ಇಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಇದೆ ನೋಡಿ. ಮಿಖಾಯೇಲರ ಮೂಲ ಪಾತ್ರ ಮುಖ್ಯವಾಗಿ ರಕ್ಷಣೆ, ಯುದ್ಧಕ್ಕೆ ಸಂಬಂಧಿಸಿದ್ದು. ಸರಿ. ಆದರೆ ಕ್ರಮೇಣ ಅವರ ಮೇಲಿನ ಭಕ್ತಿ ಬೇರೆ ಕಡೆಗೂ ಹರಡುತ್ತೆ. ಮೊದಮೊದಲ ಕ್ರೈಸ್ತರು ಶತ್ರುಗಳಿಂದ ರಕ್ಷಣೆ ಅಷ್ಟೇ ಅಲ್ಲ, ಕಾಯಿಲೆಗಳಿಂದ ಗುಣ ಆಗೋಕೂ ಮಿಖಾಯೇಲರಲ್ಲಿ ಪ್ರಾರ್ಥನೆ ಮಾಡ್ತಿದ್ರು. ಓ ಹೌದಾ? ಅಂದ್ರೆ ರಕ್ಷಣೆ ಅನ್ನೋದು ಬರೀ ಶತ್ರುಗಳಿಂದ ಅಲ್ಲ, ಕಾಯಿಲೆಗಳಿಂದಲೂ ಅಂತ. ಬಹುಶಃ ಹಂಗನ್ಸುತ್ತೆ. ಭಕ್ತರ ದೃಷ್ಟಿಯಲ್ಲಿ ರಕ್ಷಣೆ ಅಂದ್ರೆ ಎಲ್ಲಾ ತರಹದ ತೊಂದರೆಗಳಿಂದ ಪಾರಾಗೋದು. ಕಾನ್ಸ್ಟಾಂಟಿನೋಪಲ್ನಲ್ಲಿ ಒಂದು ದೇವಸ್ಥಾನ ಇತ್ತಂತೆ, ಮಿಖೇಲಿಯಾನ್ ಅಂತ. ಹೌದು ಹೌದು. ಅಲ್ಲಿ ರೋಗಿಗಳು ರಾತ್ರಿಯೆಲ್ಲ ಇದ್ದು ಗುಣ ಆಗ್ಲಿ ಅಂತ ಕಾಯ್ತಿದ್ರಂತೆ. ಇನ್ಕ್ಯುಬೇಷನ್ ಅಂತಾರಲ್ಲ ಆ ಪದ್ಧತಿ. ಅದೇ, ಅದು ಅವರ ಗುಣಪಡಿಸೋ ಶಕ್ತಿ ಮೇಲಿದ್ದ ನಂಬಿಕೆಯನ್ನ ತೋರಿಸುತ್ತೆ. ಆ ದೇವಸ್ಥಾನ ಬರೀ ಪೂಜಾ ಸ್ಥಳ ಅಲ್ಲ, ಒಂಥರ ಆಧ್ಯಾತ್ಮಿಕ ಆಸ್ಪತ್ರೆ ತರನೇ ಇತ್ತು. ಈ ನಂಬಿಕೆ ಆಮೇಲೂ ಮುಂದುವರಿಯಿತು. ಮಿಖಾಯೇಲರು ಸೈತಾನನ ಜೊತೆ ಯಾವಾಗ್ಲೂ ಯುದ್ಧ ಮಾಡ್ತಾರೆ, ವಿಶೇಷವಾಗಿ ಸಾವು ಹತ್ರ ಬಂದಾಗ ಆತ್ಮವನ್ನ ಸೈತಾನನಿಂದ ಕಾಪಾಡ್ತಾರೆ ಅಂತ. ಅದಕ್ಕೆ ಹಳೆ ಚರ್ಚ್ಗಳಲ್ಲಿರೋ ಚಿತ್ರಗಳಲ್ಲಿ, ಅಂತಿಮ ನ್ಯಾಯ ತೀರ್ಪಿನ ದೃಶ್ಯಗಳಲ್ಲಿ, ಹೌದು, ಆತ್ಮಗಳ ತೂಕ ಮಾಡೋದು ಅಥವಾ ಸೈತಾನನ್ನು ಕಾಲ ಕೆಳಗೆ ತುಳಿತಾ ಇರೋ ಹಾಗೆ ಚಿತ್ರಿಸಿರೋದು ಇದೇ ಕಾರಣಕ್ಕೆ. ಅಂದ್ರೆ ಬದುಕಿದ್ದಾಗ ಮಾತ್ರ ಅಲ್ಲ, ಸಾವಿನ ನಂತರವೂ ಅವರ ರಕ್ಷಣೆ ಇದೆ ಅಂತ ನಂಬಿಕೆ. ಹೌದು. ಲೇಖನದಲ್ಲಿ ಇವರನ್ನ ಇಡೀ ಚರ್ಚ್ನ ವಿಶೇಷ ಪಾಲಕರು ಅಂತಾನೂ ಹೇಳಿದೆ. ಅಂತಿಮ ನ್ಯಾಯ ತೀರ್ಪಿನ ದಿನ ಜನರನ್ನ ದೇವರತ್ರ ಕರ್ಕೊಂಡು ಹೋಗೋರು ಅಂತ. ಇತಿಹಾಸದಲ್ಲಿ ಫ್ರಾನ್ಸ್ನ ಸಂತ ಜೋನ್ ಆಫ್ ಆರ್ಕ್ ಇದಾರಲ್ಲ, ಜೋನ್ ಆಫ್ ಆರ್ಕ್, ಅವರಿಗೆ ಕೇಳಿಸ್ತಿತ್ತು ಅಂತಾರಲ್ಲ ದೈವಿಕ ಧ್ವನಿಗಳು, ಅದರಲ್ಲಿ ಮಿಖಾಯೇಲರ ಧ್ವನಿಯೂ ಒಂದಾಗಿತ್ತಂತೆ. ಹೌದು, ಅದು ತುಂಬಾ ಪ್ರಸಿದ್ಧವಾದ ನಂಬಿಕೆ. ಆಮೇಲೆ ನೋಡಿ, 6ನೇ ಶತಮಾನದಲ್ಲಿ ರೋಮ್ ಹತ್ರ ಒಂದು ದೊಡ್ಡ ಚರ್ಚ್ನ ಸಂತ ಮಿಖಾಯೇಲ್ ಮತ್ತು ಎಲ್ಲಾ ದೂತರು ಅಂತ ಸಮರ್ಪಣೆ ಮಾಡಿದ್ರು. ಓ, ಎಲ್ಲಾ ದೇವದೂತರಿಗೂ ಸೇರಿ? ಹೌದು. ಕಾಲಕ್ರಮೇಣ ಅವರ ರಕ್ಷಣೆ ಅನ್ನೋ ಕಲ್ಪನೆ ಇನ್ನೂ ವಿಸ್ತಾರವಾಯ್ತು. ಸೈನಿಕರು ಮಾತ್ರ ಅಲ್ಲ, ವ್ಯಾಪಾರಿಗಳು, ನಾವಿಕರು, ಪೊಲೀಸರು, ಕಿರಾಣಿ ಅಂಗಡಿಯೋರು, ಬೆಟ್ಟಗುಡ್ಡ ಪ್ರದೇಶದಲ್ಲಿರೋರು, ಎಲ್ರಿಗೂ ರಕ್ಷಕರು ಅಂತ. ಅಷ್ಟೇ ಅಲ್ಲ,
ಪೋಪ್ ಅವರಿಗೂ ವಿಶೇಷ ರಕ್ಷಕ ದೂತರಿವರು. ಅವರ ರಕ್ಷಣಾ ಪಾತ್ರ ಎಷ್ಟೊಂದು ಕಡೆ ಅನ್ವಯ ಆಗಿದೆ ಅಲ್ವಾ? ಹೌದು. ಸರಿ, ಮಿಖಾಯಲ್ರ ಬಗ್ಗೆ ಚೆನ್ನಾಗ್ ಗೊತ್ತಾಯ್ತು. ಈಗ ಗ್ಯಾಬ್ರಿಯಲ್ ಅವ್ರ ಕಡೆಗ್ ಬರೋಣ. ದೇವರ ಸಂದೇಶ ತರೋರು. ಗ್ಯಾಬ್ರಿಯಲ್ ಅಂದ್ರೆ ದೇವರ ಶಕ್ತಿ ಅಥವಾ ದೇವರ ಪರಾಕ್ರಮ. ಈ ಹೆಸರು ಪವರ್ಫುಲ್ ಆಗಿದೆ. ಖಂಡಿತ. ಇವರು ಕೂಡ ದೇವರ ಹತ್ರ ಇರೋ 7 ಮುಖ್ಯದೂತರಲ್ಲಿ ಒಬ್ರು ಅಂತ ಹೇಳಲಾಗುತ್ತೆ. ಇವರ ಪಾತ್ರ ಮಿಖಾಯಲ್ರಿಗಿಂತ ಬೇರೆ ಅಲ್ವಾ? ಹೌದು, ತುಂಬಾನೇ ಬೇರೆ. ಮಿಖಾಯಲ್ ಯೋಧ ಆದ್ರೆ ಗ್ಯಾಬ್ರಿಯಲ್ ರಾಯಭಾರಿ. ಅವರ ಮುಖ್ಯ ಕೆಲ್ಸಾನೇ ದೇವರ ಸಂದೇಶಗಳನ್ನ, ವಿಶೇಷವಾಗಿ ಒಳ್ಳೆ ಸುದ್ದಿ, ಸಂತೋಷದ ಸುದ್ದಿ ತಲುಪಿಸೋದು. ಹಳೆಯ ಒಡಂಬಡಿಕೆಯ ದಾನಿಯಲ್ ಪುಸ್ತಕದಲ್ಲಿ ಉದಾಹರಣೆ ಇದೆಯಲ್ವಾ? ಹೌದು. ಅಧ್ಯಾಯ 8 ಮತ್ತೆ 1ರಲ್ಲಿ ದಾನಿಯಲ್ನಿಗೆ ಬಿದ್ದ ಕನಸುಗಳ ಅರ್ಥ ಹೇಳೋದು. ಆ ಟಗರು ಹೋತಗಳ ಕನಸು. ಅದೇ, ಅದರ ಅರ್ಥ ವಿವರಿಸಿ ಮುಂದೆ ಅಲೆಕ್ಸಾಂಡರ್ನಿಂದ ಪರ್ಷಿಯ ಸಾಮ್ರಾಜ್ಯ ಹೇಗೆ ಬೀಳುತ್ತೆ ಮತ್ತೆ ಕ್ರಿಸ್ತನ ಆಗಮನದ ಬಗ್ಗೆ ಎಲ್ಲ ಮುನ್ಸೂಚನೆ ಕೊಟ್ಟಿದ್ದು ಗಬ್ರಿಯಲ್. ಓ, ಅಂದ್ರೆ ಬರೀ ಮೆಸೆಂಜರ್ ಅಲ್ಲ, ದೇವರ ಪ್ಲಾನ್ಗಳನ್ನ ವಿವರಿಸೋರು ಕೂಡ. ಹೌದು. ಹೊಸ ಒಡಂಬಡಿಕೆಯಲ್ಲಿ ಅವರ ಪಾತ್ರ ಇನ್ನೂ ಮುಖ್ಯವಾಗುತ್ತೆ. ಹೇಗೆ? ಹಂಗ್ ನೋಡಿದ್ರೆ ಹೊಸ ಒಡಂಬಡಿಕೆಯ ಕಥೆ ಶುರುವಾಗೋದೇ ಗಬ್ರಿಯಲ್ ಅವರ ಪ್ರಕಟಣೆಗಳಿಂದ ಅಂತ ಹೇಳ್ಬೋದು. ಮೊದಲು ಜಕರಿಯಾನಿಗೆ, ಆ ವೃದ್ಧ ಯಾಜಕ. ಹೌದು, ಅವರಿಗೆ ದೇವಸ್ಥಾನದಲ್ಲಿ ಕಾಣಿಸ್ಕೊಂಡು ಅವರ ಹೆಂಡತಿ ಎಲಿಜಬೆತಲ್ಗೆ ಮಗ ಹುಡ್ತಾನೆ, ಅವನೇ ಸ್ನಾನಿಕ ಯೋವಾನ ಅಂತ ತಿಳಿಸಿದ್ದು. ಅದೇ ಮೊದಲ ಶುಭ ಸಂದೇಶ. ಹೌದು. ಆಮೇಲೆ ಬಹುಶಃ ಎಲ್ಲರಿಗಿಂತೂ ಫೇಮಸ್ ಮಾತೆ ಮೇರಿಯವರಿಗೆ ಹೇಳಿದ್ದು. ಅದೇ, ನಜರೇತ್ನಲ್ಲಿ ಮೇರಿಯವರಿಗೆ ಕಾಣಿಸ್ಕೊಂಡು ದೇವರ ಕೃಪೆಗೆ ಪಾತ್ರಳಾದವಳೆ, ನಿನಗೆ ಶುಭವಾಗಲಿ, ನಿನಗೆ ಒಬ್ಬ ಮಗ ಹುಡ್ತಾನೆ, ಅವನಿಗೆ ಯೇಸು ಅಂತ ಹೆಸರಿಡು ಅಂತ ಹೇಳಿದ್ದು. ಇದಂತೂ ಕ್ರೈಸ್ತ ಧರ್ಮದ ಅಡಿಪಾಯವೇ ಸರಿ. ನಿಜ. ಅದನ್ನ ಅನೌನ್ಸಿಯೇಷನ್ ಅಂತ ಕರೀತಾರೆ. ಕಲೆ, ಸಾಹಿತ್ಯದಲ್ಲೆಲ್ಲ ಇದನ್ನ ತೋರ್ಸಿದ್ದಾರೆ. ಅದೇ ಗಾಬ್ರಿಯಲ್ ಪಾತ್ರ ಇಲ್ಲಿಗೆ ಮುಗಿಯಲ್ಲ. ಮತ್ತೆ ಯೇಸು ಹುಟ್ಟಿದ್ಮೇಲೆ ಬೆತ್ಲೆಹೇಮಿನ ಕುರುಬರಿಗೆ, ಈಗೋ ನಿಮಗೊಂದು ಒಳ್ಳೆ ಸುದ್ದಿ ತಂದಿದ್ದೀವಿ, ಒಬ್ಬ ರಕ್ಷಕ ಹುಟ್ಟಿದ್ದಾನೆ, ಅವನೇ ಕ್ರಿಸ್ತ ಅಂತ ಹೇಳಿದ್ರಲ್ಲ ದೇವದೂತರು. ಆ ಗುಂಪಲ್ಲಿ ಗಾಬ್ರಿಯಲ್ರು ಇದ್ರು ಅಂತ ನಂಬಿಕೆ. ಆಮೇಲೆ ಯೇಸು ಚಿಕ್ಕವರಿದ್ದಾಗ ಈಜಿಪ್ಟಿಗೆ ಹೋಗಿ ಅಂತ ಜೋಸೆಫ್ರಿಗೆ ಕನಸಲ್ಲಿ ಹೇಳಿದ್ದು. ಹೌದು. ಕೆಲವು ಕಥೆಗಳ ಪ್ರಕಾರ ಅದೂ ಕೂಡ ಗಾಬ್ರಿಯಲ್ರೇ. ಕೊನೆಗೆ ಗೆತ್ಸೆಮನಿ ತೋಟದಲ್ಲಿ ಯೇಸು ತುಂಬಾ ವೇದನೆಯಲ್ಲಿದ್ದಾಗ ಅವರಿಗೆ ಶಕ್ತಿ ಕೊಡೋಕೆ ಸ್ವರ್ಗದಿಂದ ಬಂದ ದೂತರು ಕೂಡ ಗಾಬ್ರಿಯಲರೇ ಅಂತ ನಂಬಿಕೆ ಇದೆ. ಅಬ್ಬಾ, ಇತಿಹಾಸದ ಎಷ್ಟು ಮುಖ್ಯ ಕ್ಷಣಗಳಲ್ಲಿ ಅವರ ಪಾತ್ರ ಇದೆ. ಇಲ್ಲಿ ಇನ್ನೊಂದು ವಿಷಯ ಗಮನಿಸಿ. ಗಾಬ್ರಿಯಲರ ಪ್ರಾಮುಖ್ಯತೆ ಬರೀ ಕ್ರೈಸ್ತ ಧರ್ಮಕ್ಕೆ ಸೀಮಿತ ಅಲ್ಲ. ಹೌದಾ? ಬೇರೆಲ್ಲೂ ಇದೆಯಾ? ಇಸ್ಲಾಂ ಧರ್ಮದಲ್ಲಿ ನೋಡಿ, ಗಾಬ್ರಿಯಲ್ ಅಂದ್ರೆ ಜಿಬ್ರೀಲ್. ಅವರಿಗಲ್ಲಿ ಅತ್ಯುನ್ನತ ಸ್ಥಾನ. ಓ, ಪ್ರವಾದಿ ಮುಹಮ್ಮದ್ ಅವರು, ಜಿಬ್ರೀಲ್ ಅವರು ಎಲ್ಲಾ ದೇವದೂತರಿಗೂ ಮುಖ್ಯಸ್ಥರು ಅಂತ ನಂಬಿದ್ರು. ತಮಗೆ ಕುರಾನ್ನ ಸಂದೇಶಗಳು ಸಿಕ್ಕಿದ್ದೇ ಜಿಬ್ರೀಲ್ ಮೂಲಕ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ಇದು ನಿಜಕ್ಕೂ ಇಂಟ್ರೆಸ್ಟಿಂಗ್. ಅವರ ಸಂದೇಶವಾಹಕ ಪಾತ್ರ ಎಷ್ಟು ಯೂನಿವರ್ಸಲ್ ಆಗಿದೆ. ಹೌದು. ಈ ಸಂದೇಶವಾಹಕ ಪಾತ್ರಕ್ಕೆ ಒಂದು ಮಾಡರ್ನ್ ಟಚ್ ಕೂಡ ಸಿಕ್ಕಿದೆ ಅಂತ ಲೇಖನದಲ್ಲಿದೆ. 1951ರಲ್ಲಿ ಪೋಪ್ 12th ಪೈಯಸ್ ಅವರು ಹೇಳಿ ಗ್ಯಾಬ್ರಿಯಲ್ ಅವರನ್ನ ಸಂವಹನ ಕಲೆ, ಟೆಲಿಗ್ರಾಫ್, ಟೆಲಿಫೋನ್, ರೇಡಿಯೋ ಅಷ್ಟೇ ಅಲ್ಲ, ಟಿವಿಗೂ ಪಾಲಕ ಸಂತ ಅಂತ ಘೋಷಣಿಸಿದ್ರಂತೆ. ಹೌದು. ಇದು ಆಕ್ಚುಲಿ ತುಂಬಾನೇ ಕುತೂಹಲಕಾರಿ. ಹೇಗೆ ಸಾಧ್ಯ ಇದು? ನೋಡಿ, ಗ್ಯಾಬ್ರಿಯಲ್ ಅವರ ಮೂಲ ಕೆಲಸ ಏನು? ದೇವರ ಸಂದೇಶವನ್ನ ದೂರದವರೆಗೆ ಅಡ್ಡತಡೆಯಿಲ್ದೆ ತಲುಪಿಸೋದು. ಸರಿ. ಈಗಿನ ಕಮ್ಯುನಿಕೇಷನ್ ಮೀಡಿಯಾ ಏನ್ ಮಾಡುತ್ತೆ? ಅದನ್ನೇ ಅಲ್ವಾ? ಮಾಹಿತಿನ ವೇಗವಾಗಿ ದೂರಕ್ಕೆ ತಲುಪಿಸುತ್ತೆ. ಹೌದು ಹೌದು. ಈ ಹೋಲ್ಕೆ ನೋಡಿ. ದೇವರ ಸಂದೇಶವಾಹಕರನ್ನ ಆಧುನಿಕ ಸಂದೇಶವಾಹಕ ಟೆಕ್ನಾಲಜಿಗಳ ಪಾಲಕರನ್ನಾಗಿ ಮಾಡೋದು ಸರಿ ಅಂತ ಪೋಪ್ಗೆ ಅನ್ಸಿರ್ಬೇಕು. ಹಳೇ ನಂಬಿಕೆಗಳು ಹೇಗೆ ಹೊಸ ಕಾಲಕ್ಕೆ ಹೊಂದಿಕೊಳ್ಬೋದು ಅನ್ನೋದಕ್ಕೆ ಇದು ಒಳ್ಳೆ ಉದಾಹರಣೆ. ಅದ್ಭುತ. ಸರಿ, ಮಿಖಾಯಲರ ರಕ್ಷಣೆ, ಗಬ್ರಿಯಲರ ಸಂದೇಶ ಆಯಿತು. ಈಗ ಮೂರನೇ ಅವರು, ಸಂತ ರಫಯಲ್. ರಫಯಲ್ ಅಂದ್ರೆ ದೇವರು ಗುಣಪಡಿಸಿದ್ದಾರೆ ಅಥವಾ ದೇವರ ಚಿಕಿತ್ಸೆ. ಹೆಸರಲ್ಲೇ ಗೊತ್ತಾಗತ್ತೆ ಅವರ ಪಾತ್ರ. ಹೌದು. ಇವರು ಕೂಡ ದೇವರ ಹತ್ರ ಇರೋ 7 ದೂತರಲ್ಲಿ ಒಬ್ರು. ಇವರ ಪಾತ್ರ ಮುಖ್ಯವಾಗಿ ಗುಣಪಡಿಸೋದು ಮತ್ತೆ ಮಾರ್ಗದರ್ಶನ ಕೊಡೋದು. ಇವರ ಬಗ್ಗೆ ವಿವರ ಸಿಗೋದು ತೊಬಿತನ ಪುಸ್ತಕದಲ್ಲಿ ಅಂತ ಲೇಖನ ಹೇಳುತ್ತೆ. ಹೌದು. ಹಳೆ ಒಡಂಬಡಿಕೆಯ ತೊಬಿತನ ಪುಸ್ತಕ. ಇದು ಕ್ಯಾಥಲಿಕ್ ಮತ್ತೆ ಆರ್ಥೋಡಾಕ್ಸ್ ಬೈಬಲ್ಗಳಲ್ಲಿ ಇದೆ. ಪ್ರೊಟೆಸ್ಟೆಂಟ್ ಬೈಬಲ್ಗಳಲ್ಲಿ ಸಾಮಾನ್ಯವಾಗಿ ಇರಲ್ಲ. ಇದರಲ್ಲಿ ರಫೇಲರ ಕಥೆ ತುಂಬಾ ರೋಚಕವಾಗಿದೆ. ಆ ಕಥೆ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಖಂಡಿತ. ಕಥೆ ಶುರುವಾಗೋದು ತೊಬೀತ ಅನ್ನೋ ವೃದ್ಧನಿಂದ. ಅವನು ತುಂಬಾ ಒಳ್ಳೆಯವನು, ಧರ್ಮನಿಷ್ಠ.
ಆದ್ರೆ ಕಣ್ಣು ಕಳ್ಕೊತಾನೆ. ಓ. ಅದೇ ಹೊತ್ತಿಗೆ ಬೇರೆ ಊರಲ್ಲಿ ಸಾರಾ ಅಂತ ಒಬ್ಬ ಹುಡುಗಿ. ಅವಳಿಗೆ 7 ಸರಿ ಮದ್ವೆ ಆಗಿರುತ್ತೆ. ಆದ್ರೆ ಪ್ರತಿ ಸಲನೂ ಮದುವೆ ರಾತ್ರಿನೇ ಅವಳ ಗಂಡನನ್ನ ಅಸ್ಮೋದಿಯಸ್ ಅನ್ನೋ ದುಷ್ಟಾತ್ಮ ಕೊಂದು ಹಾಕ್ತಿರ್ತಿತ್ತು. ಅಯ್ಯೋ. ರಫೇಲರು ಹೇಗ್ ಬರ್ತಾರೆ? ಮಾನವ ರೂಪದಲ್ಲ? ಹೌದು. ಅಜರಿಯಾಸ್ ಅನ್ನೋ ಹೆಸರಲ್ಲಿ ತೊಬೀತನ ಮಗ ತೊಬಿಯನ ಜೊತೆ ಅವನ ಪ್ರಯಾಣದಲ್ಲಿ ಜೊತೆಗಾರನಾಗಿ ಗೈಡ್ ಆಗಿ ಬರ್ತಾರೆ. ದಾರಿಯಲ್ಲಿ ಒಂದು ದೊಡ್ಡ ಮೀನು ತೊಬಿಯನ ಮೇಲೆ ದಾಳಿ ಮಾಡುತ್ತೆ. ರಫೇಲರ ಸಲಹೆ ಪ್ರಕಾರ ತೊಬಿಯ ಆ ಮೀನಿನ ಹಿಡಿದು ಅದರ ಪಿತ್ತಕೋಶ, ಹೃದಯ, ಯಕೃತ್ ತೆಗ್ದಿಟ್ಕೋತಾನೆ. ಇದ್ಯಾಕೆ? ಹೇಳ್ತೀನಿ. ಆಮೇಲೆ ರಫೇಲರ ಮಾರ್ಗದರ್ಶನದಲ್ಲೇ ತೊಬಿಯ ಸಾರಾಳನ್ನ ಭೇಟಿಯಾಗಿ ಮದುವೆ ಆಗ್ತಾನೆ. ಮದುವೆ ರಾತ್ರಿ ರಫೇಲ್ ಹೇಳಿದ ಹಾಗೆ ತೊಬಿಯ ಆ ಮೀನಿನ ಹೃದಯ, ಯಕೃತ್ತನ್ನ ಸುಡ್ತಾನೆ. ಅದರ ಹೊಗೆಯಿಂದ ಅಸ್ಮೋದಿಯಸ್ ಓಡಿ ಹೋಗುತ್ತೆ. ಸಾರಾಳಿಗಿದ್ದ ಶಾಪ ಹೋಗುತ್ತೆ. ವಾವ್, ಅದ್ಭುತ. ತೊಬಿತನ ಕಣ್ಣು ಹೇಗೆ ಸರಿ ಹೋಯ್ತು? ಪ್ರಯಾಣ ಮುಗ್ಸಿ ವಾಪಸ್ ಬಂದ್ಮೇಲೆ ರಫೇಲ್ ಹೇಳಿದ ಹಾಗೆ ತೊಬಿಯ ಆ ಮೀನಿನ ಪಿತ್ತರಸವನ್ನ ತಂದೆ ಕಣ್ಣಿಗೆ ಹಚ್ತಾನೆ. ಆಗ ಅವನ ಕಣ್ಣಿನ ಪೊರೆ ಹೋಗಿ ದೃಷ್ಟಿ ಬರುತ್ತೆ. ಕೊನೆಗೆ ರಫೇಲ್ ತಮ್ಮ ನಿಜರೂಪ ತೋರಿಸಿ ತಾವು ದೇವರ ಸೇವೆ ಮಾಡೋ 7 ದೂತರಲ್ಲಿ ಒಬ್ರು ಅಂತ ಹೇಳಿ ಮಾಯ ಆಗ್ತಾರೆ. ಈ ಕಥೆ ರಫೇಲರ್ನ ಬರೀ ದೇಹ ಗುಣಪಡಿಸೋರು ಅಂತಲ್ಲ, ಮನಸ್ಸಿನ ಕಷ್ಟಗಳನ್ನ ದೂರ ಮಾಡೋರು, ಕೆಟ್ಟ ಶಕ್ತಿ ಓಡ್ಸೋರು, ದಾರಿ ತೋರ್ಸೋ ಗೈಡ್ ಎಲ್ಲವೂ ಹೌದು. ನಿಖರವಾಗಿ. ಹೊಸ ಒಡಂಬಡಿಕೆಯಲ್ಲೂ ಇವರ ಉಲ್ಲೇಖ ಇದೆ ಅಂದಿರಿ, ಆ ಬೆಥೆಸ್ಡಾ ಕೊಳದ ಹತ್ರ. ಹೌದು. ಯೋಹಾನನ ಶುಭ ಸಂದೇಶದಲ್ಲಿ ಅಧ್ಯಾಯ 5, ಆ ಕೊಳದ ಹತ್ರ ರೋಗಿಗಳು ಕಾಯ್ತಾ ಇರ್ತಾರೆ. ಆಗೊಮ್ಮೆ ಈಗೊಮ್ಮೆ ಕರ್ತನ ದೂತನೊಬ್ಬನು ಕೊಳಕ್ಕೆ ಇಳಿದು ನೀರನ್ನ ಕಲ್ಕುತ್ತಿದ್ದನು. ನೀರು ಕಲ್ಕಿನ ಮೇಲೆ ಮೊದಲು ಇಳಿದವನು ಗುಣ ಆಗ್ತಿದ್ದ ಅಂತ ಇದೆ. ಆ ದೂತನೇ ರಫೇಲ್ ಅಂತ ನಂಬಿಕೆ. ಹೌದು, ಆ ನಂಬಿಕೆ ಇದೆ. ಇದು ಅವರ ಗುಣಪಡಿಸೋ ಪಾತ್ರಕ್ಕೆ ಇನ್ನೊಂದು ಸಾಕ್ಷಿ. ಇವರ ಮೇಲಿನ ಭಕ್ತಿ ಹೇಗೆ ಬೆಳೀತು? ಪೂರ್ವದ ಚರ್ಚ್ಗಳಲ್ಲಿ ಮೊದಲಿಂದನೂ ರಫೇಲರ ಬಗ್ಗೆ ವಿಶೇಷ ಭಕ್ತಿ ಇತ್ತು ಅಂತ ಲೇಖನ ಹೇಳುತ್ತೆ. ಪಶ್ಚಿಮದಲ್ಲಿ ಸ್ವಲ್ಪ ತಡವಾಗಿ ಬಂತು. ಆದರೆ 1921ರಲ್ಲಿ ಪೋಪ್ 15ನೇ ಬೆನೆಡಿಕ್ಟ್ ಅವರು ಇವರ ಹಬ್ಬವನ್ನ ಇಡೀ ಚರ್ಚ್ಗೆ ವಿಸ್ತರಿಸಿದ್ರು. ಸರಿ. ಇವತ್ತು ರಫೇಲರನ್ನ ಪ್ರಯಾಣಿಕರು, ವಿಶೇಷವಾಗಿ ಯುವಕರು, ವೈದ್ಯರು, ನರ್ಸ್ಗಳು, ಕಣ್ಣಿಲ್ಲದವರು, ಹೌದು, ಮತ್ತೆ ಪ್ರೇಮಿಗಳು ಕೂಡ, ಅಂದ್ರೆ ಒಳ್ಳೆ ಭೇಟಿಯಾಗ್ಲಿ ಅಂತ ಬಯಸೋರು ತಮ್ಮ ಪಾಲಕ ಸಂತ ಅಂತ ನೋಡ್ತಾರೆ. ಹಾಗಾದ್ರೆ ಈ ಮೂವರು ಪ್ರಧಾನ ದೂತರ ಬಗ್ಗೆ ನಾವು ಚರ್ಚೆ ಮಾಡಿದ್ದನ್ನ ಒಟ್ಟಿಗೆ ನೋಡಿದ್ರೆ? ಹೌದು. ಏನು ಅರ್ಥಾದತ್ತೆ? ಮಿಖಯೇಲ್, ಗಾಬ್ರಿಯೇಲ್, ರಫೇಲ್ ಇವರು ದೇವರ ಶಕ್ತಿಯ 3 ಬೇರೆ ಬೇರೆ ಮುಖಗಳು. ಮಿಖಯೇಲ್ ನ್ಯಾಯ, ಶಕ್ತಿ, ರಕ್ಷಣೆ. ಗಾಬ್ರಿಯೇಲ್ ಸಂದೇಶ, ಪ್ರಕಟಣೆ, ಸಂವಹನ. ರಫೇಲ್ ಕರುಣೆ, ಗುಣಪಡಿಸುವಿಕೆ, ಮಾರ್ಗದರ್ಶನ. ಇವರೆಲ್ಲ ದೇವರ ಮತ್ತು ಮಾನವರ ನಡುವಿನ ಮುಖ್ಯ ಸಂಪರ್ಕ ಸೇತುವೆಗಳು ಅಂತ ನಮ್ಮ ಮೂಲಗಳು ಹೇಳ್ತವೆ. ಖಂಡಿತ. ನೀವು ಶುರುವಲ್ಲಿ ಹೇಳಿದ ಹಾಗೆ ಟೆಕ್ನಿಕಲಿ ಸಂತರು ಅಲ್ಲದಿದ್ರು ಧರ್ಮಗ್ರಂಥಗಳಲ್ಲಿ, ಸಂಪ್ರದಾಯದಲ್ಲಿ ಅವರ ಪಾತ್ರ ಎಷ್ಟು ಮುಖ್ಯ ಅಂದ್ರೆ ಜನರ ಭಕ್ತಿಯಲ್ಲಿ ಅವರಿಗೆ ದೊಡ್ಡ ಸ್ಥಾನ ಇದೆ. ಹೌದು, ಹೌದು. ಅವರನ್ನು ಗುರುತಿಸೋಕೆ ಚಿಹ್ನೆಗಳೂ ಇವೆ ಅಲ್ವಾ ಕಲಾಕೃತಿಗಳಲ್ಲಿ? ಖಂಡಿತ. ಮಿಖಾಯಲರ ಕೈಯಲ್ಲಿ ಖಡ್ಗ ಅಥವಾ ತಕ್ಕಡಿವಿರುತ್ತೆ. ಗಾಬ್ರಿಯೇಲರ ಕೈಯಲ್ಲಿ ಲಿಲಿ ಹೂವು ಅಥವಾ ಸಂದೇಶದ ಸುರುಳಿ. ಹೌದು, ಶುದ್ಧತೆಯ ಸಂಕೇತ ಅದು. ರಫಾಯೇಲರ ಜೊತೆ ಪ್ರಯಾಣದ ಕೋಲು, ನೀರಿನ ಬುರುಡೆ ಅಥವಾ ಆ ಮೀನು, ತೊಬಿಯ ಹಿಡಿದ ಮೀನು ಇರುತ್ತೆ. ಈ ಚಿಹ್ನೆಗಳು ಅವರ ಪಾತ್ರಗಳನ್ನ ನೆನಪಿಸುತ್ತವೆ. ಇಷ್ಟೆಲ್ಲ ಆಳವಾದ ಮಾಹಿತಿಯನ್ನ ಕೊಟ್ಟ ಮೂಲ ಲೇಖನಕ್ಕೆ ಮತ್ತೆ ಈ ಚರ್ಚೆಗೆ ಧನ್ಯವಾದಗಳು. ನಿಜವಾಗ್ಲೂ ಮಿಖಾಯೇಲರ ಶಕ್ತಿ, ಗಬ್ರಿಯೇಲರ ಸಂದೇಶ, ರಫಾಯೇಲರ ಕರುಣೆ ಇವು ಧಾರ್ಮಿಕ ನಂಬಿಕೆಗಳಲ್ಲಿ ಹೇಗೆ ಬೆರೆತಿವೆ ಅನ್ನೋದು ಗೊತ್ತಾಯಿತು. ಈ ಚರ್ಚೆಯ ಕೊನೆಗೆ ಕೇಳುಗರು ಯೋಚನೆ ಮಾಡೋಕೆ ಒಂದು ಪ್ರಶ್ನೆ ಇದೆ ನನ್ನತ್ರ. ಓ, ಹೇಳಿ. ಈ ಪ್ರಧಾನ ದೂತರ ಕಥೆಗಳು, ನಂಬಿಕೆಗಳು, ಆಚರಣೆಗಳು ಇದೆಯಲ್ಲ, ಇವು ಬರೀ ಹಳೇ ಕಾಲದ ಧಾರ್ಮಿಕ ನಂಬಿಕೆಗಳೇ ಅಥವಾ ಇವತ್ತಿಗೂ ಮನುಷ್ಯನ ಆಳವಾದ ಆಸೆಗಳಿವೆಯಲ್ಲ, ರಕ್ಷಣೆ ಬೇಕು, ದಾರಿ ಗೊತ್ತಾಗ್ಬೇಕು, ನೋವು ವಾಸಿಯಾಗ್ಬೇಕು ಅನ್ನೋ ಬಯಕೆಗಳು, ಅದರ ಶಕ್ತಿಯುತ ಸಂಕೇತಗಳಾಗಿ ಇವು ಇನ್ನೂ ಜೀವಂತವಾಗಿವೆಯಾ? ಇದ್ರ ಬಗ್ಗೆ ಯೋಚನೆ ಮಾಡಿದ್ರ ಈ ಕಥೆಗಳಿಗೆ ಇನ್ನೊಂದು ಅರ್ಥ ಸಿಗಬಹುದು.